ಜೀವನದ ಭಾಷೆ ಸಿನಿಮಾ ನಿರ್ದೇಶಕ ಅನೀಶ್ ಕಿಡ್ನಾಪ್ ಪ್ರಕರಣ ನಟಿ ಐಶ್ವರ್ಯ ಸೇರಿದಂಗೆ 11 ಮಂದಿಯನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಭೀಮಾ ಅನ್ನುವಂತ ಸಿನಿಮಾದಲ್ಲಿ ನಟನೆ ಮಾಡಿದ್ದು ಐಶ್ವರ್ಯ ಅವರನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ದುನಿಯಾ ವಿಜಯ್ ಅವರ ನಟನೆಯ ಭೀಮಾ ಸಿನಿಮಾದಲ್ಲಿ ನಟಿಸಿದ್ದ ಐಶ್ವರ್ಯ ಅರೆಸ್ಟ್. ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂಗೆ ಜೀವನದ ಭಾಷೆ ಅನ್ನುವಂತ ಸಿನಿಮಾವನ್ನ ನಿರ್ದೇಶನ ಮಾಡ್ತಾ ಇದ್ದಂತ ನಿರ್ದೇಶಕ ಅನೀಶ್ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 5 ಲಕ್ಷದ ವಿಚಾರಕ್ಕೆ ಡೈರೆಕ್ಟರ್ ಅನೀಶ್ ಜೊತೆಗೆ ಜಗಳ ಆಗಿತ್ತು. ಇದೇ ವಿಚಾರಕ್ಕೆ ಪ್ಲಾನ್ ಮಾಡಿ ಈಗ ಎ ಗ್ಯಾಂಗ್ ಏನಿದೆ ಕಿಡ್ನಾಪ್ ಮಾಡಿತ್ತು. ನಟಿ ಐಶ್ವರ್ಯ ಮೂಲಕ ಸಂಪರ್ಕಿಸಿ ಅಪಹರಣ ಮಾಡಿದ್ರು. ಕಾರು ಖರೀದಿ ನೆಪದಲ್ಲಿ ನಟಿಯ ಮೂಲಕ ಕಾಂಟ್ಯಾಕ್ಟ್ ಮಾಡ್ತಾರೆ ಆ ನಿರ್ದೇಶಕನನ್ನ. ಐಶ್ವರ್ಯ ಮೂಲಕವೇ ಬೆಂಗಳೂರಿಗೆ ಈ ಗ್ಯಾಂಗ್ ನಿರ್ದೇಶಕನನ್ನ ಕರೆಸಿಕೊಳ್ಳುತ್ತೆ. 5 ಲಕ್ಷದ ವಿಚಾರಕ್ಕೆ ಜಗಳ ಆಗಿತ್ತು ಈ ಗ್ಯಾಂಗ್ಗೆ ಮತ್ತೆ ಅನೀಶ್ ನಿರ್ದೇಶಕನಿಗೆ. ಅನೀಶ್ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದಾರೆ. ಬ್ಯಾಡರಹಳ್ಳಿ ಮನೆಯೊಂದರಲ್ಲಿ ನಿರ್ದೇಶಕನನ್ನ ಕೂಡು ಹಾಕಿ ಹಲ್ಲೆ ಮಾಡಿದೆ ಈ ಗ್ಯಾಂಗ್. ಕ್ರಿಕೆಟ್ ಸ್ಟಂಪ್, ಹಾಕಿ ಸ್ಟಿಕ್ನಿಂದ ಅನೀಶ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಮರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ನಂತರ ಚಿನ್ನ, ಹಣ ಕಿತ್ಕೊಂಡು ಎಸ್ಕೇಪ್ ಆಗಿತ್ತು ಗ್ಯಾಂಗ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಐಶ್ವರ್ಯ ಸೇರಿದಂಗೆ 11 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಐದರ್ ದೇ ಬಟ್ ಡೈರೆಕ್ಟರ್ಸ್ ಆರ್ ಪ್ರೊಡ್ಯೂಸರ್ಸ್ ಅವ್ರಿಗೆ ದುಡ್ಡಿನ ವಿಚಾರದಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದಾದ್ಮೇಲೆ ಏನು ವಿಕ್ಟಿಮ್ಸ್ ಇದ್ದಾರೋ ಅವರು ಬೇರೆ ಊರಿಗೆ ತೆರಳುತ್ತಾರೆ. ಸ್ವಲ್ಪ ಮಧ್ಯದಲ್ಲಿ ದುಡ್ಡು ಕೇಳೋ ವಿಚಾರದಲ್ಲಿ ಅವರಿಬ್ಬರಿಗೂ ಗಲಾಟೆ ಆಗುತ್ತೆ. ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿರೋದು ಇಲ್ಲಿ ಸುಮಾರು 11 ಜನ ಭಾಗಿಯಾಗಿರುತ್ತೆ. ಅದರಲ್ಲಿ ಒಬ್ಬರು ಹೆಣ್ಮಕ್ಳು ಸಹ ಇದ್ದಾರೆ. ವಿಕ್ಟಿಮ್ ಅನ್ನು ಒಂದು 2 ಕಡೆ ಹೊಡೆದಿದ್ದಾರೆ. ಸೊ ಅದು 2 ಕಡೆ ಸಹ ನಾವು ಅಲ್ಲಿ ಭೇಟಿ ಮಾಡಿ ಏನೇನು ಆಗಿದೆ, ಅಲ್ಲಿ ಏನೇನು ಸ್ಥಳ ಮಾಜರ್ ಮಾಡಿ ಅಲ್ಲಿ ಏನೇನು ಅವ್ರಿಗೆ ಹೊಡೆದಿದ್ದಾರೆ ಮತ್ತೆ ಯಾವ ರೀತಿ ಹೊಡೆದಿದ್ದಾರೆ ಅಂತ ಸಹ ನಾವು ತನಿಖೆಯನ್ನು ಮಾಡಿದ್ವಿ. ಇದರಲ್ಲಿ ಅವ್ರಿಗೆ ಆಗಿರೋ ವೂಂಡ್ಸ್ ಬಂದು ಕಾಲು ಮುರಿದಿದೆ. ಫ್ರಾಕ್ಚರ್ ಆಫ್ ದ ಲೆಗ್ ಮತ್ತೆ ಸಣ್ಣ ಪುಟ್ಟ ಇಂಜರಿ ಆಗಿದೆ. ಮತ್ತೆ ಗೋಲ್ಡ್ ಏನಿತ್ತು ಅದನ್ನು ಸಹ, ಗೋಲ್ಡ್ ಮತ್ತೆ ಏನು ಕ್ಯಾಶ್ ಇತ್ತು ಅದನ್ನು ಸಹ ತಗೊಂಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ಏನಿದು ಕಿಡ್ನಾಪ್ ಪ್ರಕರಣ? ಐಶ್ವರ್ಯಾಗೂ ಮತ್ತು ಈ 11 ಜನರ ಗ್ಯಾಂಗು ಯಾವ ರೀತಿಯಾದಂಥ ಕಾಂಟ್ಯಾಕ್ಟ್ ಇತ್ತು? ಕೇವಲ ಡೈರೆಕ್ಟರ್ ಅನೀಶ್ ಅವರನ್ನ ಟ್ರ್ಯಾಪ್ ಮಾಡೋಕೆ ಮಾತ್ರ ಇವರನ್ನ ಯೂಸ್ ಮಾಡ್ಕೊಂಡ್ರ ಹೇಗೆ? ಆಮೇಲೆ ಇವ್ರನ್ನ ಹಲ್ಲೆ ಮಾಡಿ ಬಿಟ್ಟಂತ ನಂತರದಲ್ಲಿ ಇವರು ಕೇಸ್ ಮಾಡಿದ್ದ, ಪೊಲೀಸ್ ಕೇಸ್? ಅರುಣ್, ಪ್ರಮುಖವಾಗಿ ಇವರೆಲ್ಲ ಒಂದು ಟೀಮ್ ಏನಿದೆ, 11 ಮಂದಿಯ ಟೀಮ್, ಅನೀಶ್ ಸೇರಿದಂತೆ ಇವರೆಲ್ಲರೂ ಕೂಡ ಪರಿಚಿತರು. ಇವರೆಲ್ಲರೂ ಕೂಡ ಸೇರಿಕೊಂಡು ಒಂದು ಸಣ್ಣ ಪುಟ್ಟ ಶಾರ್ಟ್ ಮೂವೀಸ್ಗಳನ್ನ ಮಾಡ್ಕೊಂಡಿದ್ರು. ಅನಂತರ ಒಂದು ಮೂವಿಯಲ್ಲಿ ವಿಚಾರದಲ್ಲಿ, ಆಕ್ಟಿಂಗ್ ವಿಚಾರದಲ್ಲಿ ಒಂದು ಮೂವಿ ಮಾಡಬೇಕು ಅಂತ ಮುಂದಾಗಿದ್ದಂಥದ್ದು. ಅದೇ ಒಂದು ಕಾರಣಕ್ಕೋಸ್ಕರ ಅರ್ಧದಲ್ಲಿ ಅದು ಮೂವಿ ನಿಂತು ಹೋಗುತ್ತೆ. ಅದರಲ್ಲಿ ಐಶ್ವರ್ಯ ಆಗಿರ್ಬೋದು, ಅನೀಶ್ ಮತ್ತೆ ಈ ಒಂದು ಆಶೀರ್ವಾದ್ ಅಂತ ಹೇಳಿ 3 ಜನ ಅದರಲ್ಲಿ ಸಾಕಷ್ಟು ಆ ಒಂದು ಇನ್ವಾಲ್ವ್ಮೆಂಟ್ ಆಗಿರ್ತಾರೆ. ಇದೇ ಡೈರೆಕ್ಟರ್ ಆಗಿದ್ದಂತ ಅನೀಶ್ ಆ ಮೂವಿಯನ್ನ ಅರ್ಧಕ್ಕೆ ನಿಲ್ಲಿಸಿದಂತದ್ದು. ಜೊತೆಗೆ ಆಶೀರ್ವಾದ್ ಆತನಿಂದ 5 ಲಕ್ಷ ಹಣವನ್ನ ಈ ಒಂದು ಸಿನಿಮಾಗೆ ಹೂಡಿಕೆ ಮಾಡಿರುವಂತಹ ವಿಚಾರ ಏನಿದೆ, ಇದು ಮನಸ್ತಾಪ ಆಗಿ ಗಲಾಟೆ ಆಗಿರುತ್ತೆ. ಆನಂತರ ಡೈರೆಕ್ಟರ್ ಅನೀಶ್ ಏನಿದ್ದಾನೆ ಮುಂಬೈಗೆ ಹೋಗುವಂತದ್ದು. ಈ ವಿಚಾರಕ್ಕೆ ಇವರಿಬ್ಬರ ನಡುವೆ ಕೂಡ ಸಾಕಷ್ಟು ಗಲಾಟೆ ಆಗುವಂತದ್ದು. ಮತ್ತೆ ಕಾಂಟ್ಯಾಕ್ಟ್ ಇರೋದಿಲ್ಲ ಅಂತೇಳಿ ಆ ಬಗ್ಗೆ ಅವರಿಗೆ ಸಂಪರ್ಕ ಮಾಡೋಕೆ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು ಸಹ ಸಿಗ್ತಾ ಇಲ್ಲ ಅಂತೇಳಿ ನಿಟ್ಟಿನಲ್ಲಿ ಆ 5 ಲಕ್ಷ ಹಣ ಒಂದು ಕೊಟ್ಟಿರುವಂತದ್ದು ಲಾಸ್ ಆಗಿರೋದು ಒಂದು ಕಡೆ ಆದ್ರೆ, ಸಿನಿಮಾ ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟ ಅನ್ನೋದು ಒಂದು ಕೋಪ ಇವರೆಲ್ಲರಿಗೂ ಕೂಡ ಇತ್ತು. ಅದೇ ಕಾರಣಕ್ಕೆ ಈ ಐಶ್ವರ್ಯನ ಬಳಕೆ ಮಾಡಿಕೊಂಡು, ಅಂದ್ರೆ ಐಶ್ವರ್ಯ ಜೊತೆ ಆತ ಕಾಂಟ್ಯಾಕ್ಟ್ ಅಲ್ಲಿ ಇದ್ದ. ಹೀಗಾಗಿ ಐಶ್ವರ್ಯನ ಕಾಂಟ್ಯಾಕ್ಟ್ ಮಾಡಿಕೊಂಡು ಆತನನ್ನ ಬೆಂಗಳೂರಿಗೆ ಬರ್ಸ್ಕೊಂಡು ಹೇಗಾದ್ರೂ ಮಾಡಿ ಕಾರನ್ನ ಸೇಲ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಪ್ಲಾನ್ ಅನ್ನ ಮಾಡಿಕೊಂಡು ಅದನ್ನ ಇಲ್ಲಿಂದ ಆಡುಗುಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಿಡ್ನಾಪ್ ಮಾಡಿಕೊಂಡು 2 ಕಡೆ, ಒಂದು ಬ್ಯಾಡರಹಳ್ಳಿ ಲಿಮಿಟ್ಸ್, ಒಂದು ಮಧುಗಿರಿ ಬಳಿ ಆತನ ಮೇಲೆ ಹಲ್ಲೆ ಮಾಡಿ ಕೂಡಾಕಿ ಹೊಡೆದಿರುವಂತದ್ದೇನಿದೆ, ಇವೆಲ್ಲವೂ ಕೂಡ ಅದು ಇನ್ಸಿಡೆಂಟ್ ಆದ ಬಳಿಕ ಅದು ಕಂಪ್ಲೇಂಟ್ ಆಗುವಂತದ್ದು. ಯಾಕಂದ್ರೆ ಆಸ್ಪತ್ರೆಗೆ ಹೋಗ್ತಾನೆ, ಅಲ್ಲಿ MLC ಆಗುತ್ತೆ. MLC ರಿಪೋರ್ಟ್ ಸ್ಟೇಷನ್ಗೆ ಬಂದಂತ ನಂತರ ಆನಂದ ಆತನ ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಂಡು FIR ಮಾಡ್ಕೊಂಡು ಈಗ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಜೊತೆಗೆ 11 ಒಟ್ಟು ಮಂದಿ, ಐಶ್ವರ್ಯ ಸೇರಿದಂತೆ ಆಶೀರ್ವಾದ್ ಸೇರಿದಂತೆ ಒಟ್ಟು 11 ಮಂದಿಯನ್ನ ಈ ಕಿಡ್ನಾಪ್ ಪ್ರಕರಣದಲ್ಲಿ ಬಂಧನ ಮಾಡಿದ್ದಾರೆ. ಮತ್ತೆ ಆತ ಗಾಯಾಳು ಎಂದರೆ ಆತನ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿರುವಂತದ್ದು. ಇದೆಲ್ಲವೂ ಕೂಡ ಆಗಿರುವಂತದ್ದು ಇವರ ಮೂವಿಯ ಒಂದು ವಿಚಾರ. 5 ಲಕ್ಷ ಹಣ ಒಂದು ಹೂಡಿಕೆಯ ಜೊತೆಯಲ್ಲಿ ಆ ಸಿನಿಮಾ ಅರ್ಧಕ್ಕೆ ನಿಲ್ಲಿಸಿದ. ಮತ್ತೆ ಆಕ್ಟಿಂಗ್ ಮಾಡಬೇಕು, ಆ ಸಿನಿಮಾದಲ್ಲಿ ಪ್ರಮುಖ ಮೇನ್ ರೋಲ್ ಅನ್ನ ಕೊಡ್ತೀನಿ ಅಂತೇಳಿ ಆಶೀರ್ವಾದ್ ಹೇಳಿದ್ದ. ಇದೇ ಕಾರಣಕ್ಕೆ ಅವನು 5 ಲಕ್ಷ ಬಂಡವಾಳನ ಹೂಡಿಕೆ ಮಾಡಿದ್ದ. ಹೀಗಾಗಿ ಸಿನಿಮಾವನ್ನ ಕೂಡ ಸರಿಯಾಗಿ ಆತ ಕಂಪ್ಲೀಟ್ ಮಾಡಲಿಲ್ಲ. ತನ್ನ ಆಸೆಯೂ ಕೂಡ ಅಲ್ಲಿ ನೆರವೇರಲಿಲ್ಲ ಮತ್ತು 5 ಲಕ್ಷ ಕೂಡ ಲಾಸ್ ಆಯಿತು. ಇದೆಲ್ಲವೂ ಕೂಡ ಆತನೇ ಕಾರಣ ಅಂತೇಳಿ ಆತನ ಬಳಿ ಇದ್ದಂತ ಒಂದು ಚಿನ್ನಾಭರಣ, ಅಂದ್ರೆ ಒಂದು ಒಂದು ಕಚ್ಚೇನ ಆಗಿರ್ಬೋದು, ಒಂದು ಉಂಗುರ, ಅದನ್ನ ಕಿತ್ಕೊಂಡು ಸ್ವಲ್ಪ ಅಮೌಂಟ್ ಏನಿತ್ತು ಅದೆಲ್ಲವೂ ಕೂಡ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರು ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು. ಆ ಜೊತೆಯಲ್ಲಿ ಇದನ್ನ ಐಶ್ವರ್ಯಳನ್ನ ಇದರಲ್ಲಿ ಮಧ್ಯಸ್ಥಿಕೆವಾಗಿ ಬಳಕೆ ಮಾಡಿಕೊಂಡು ಆತನನ್ನ ಪ್ಲಾನ್ ಮಾಡಿ ಕರೆಸ್ಕೊಂಡು ಹೊಡೆದಿರುವಂತದ್ದು ಎಲ್ಲವೂ ಕೂಡ ಈ ಮೂಲಕ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಸದ್ಯ ಅವರನ್ನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಅರುಣ್, ಓಕೆ ಗಂಗಾಧರ್, ಇವರ ಪರಿಸ್ಥಿತಿ ಹೇಗಿದೆ ಈಗ? ಡೈರೆಕ್ಟರ್ ಅನೀಶ್ ಅವರ ಪರಿಸ್ಥಿತಿ, ಯಾಕಂದ್ರೆ 11 ಜನ ಸೇರಿ ರೂಮ್ನಲ್ಲಿ ಕೂಡ ಹೊಡೆದಿರುವಂತದ್ದು, ಅವರ ಹೆಲ್ತ್ ರಿಪೋರ್ಟ್ ಏನಾಗ್ತಾ ಇದೆ, ಆಮೇಲೆ
ಬೇರೆ ಏನಾದರೂ ವಿಚಾರಗಳನ್ನ ಅವರು ಬಾಯ್ ಬಿಟ್ಟಿದ್ದಾರಂತ ಅಥವಾ 5 ಲಕ್ಷದ ಹಣದ ವಿಚಾರ ಅಷ್ಟೇ ಅಂತ ಈ ಹಲ್ಲೆ ಹಿನ್ನೆಲೆ ಇರೋದು? ಅರುಣ, ಸದ್ಯಕ್ಕೆ ಪೊಲೀಸರ ಇನ್ವೆಸ್ಟಿಗೇಷನ್ ಅಲ್ಲಿ ಆತ ಹೇಳಿರುವಂತದ್ದು ಅಂದ್ರೆ ಆರೋಪಿಗಳು ಬಾಯ್ಬಿಟ್ಟಿರುವಂತದ್ದು ಕೇವಲ ಫೈನಾನ್ಷಿಯಲ್ ಅಂದ್ರೆ 5 ಲಕ್ಷ ಹಣ ಮತ್ತೆ ಸಿನಿಮಾವನ್ನ ಆತ ಕಂಪ್ಲೀಟ್ ಮಾಡಲಿಲ್ಲ, ಅದನ್ನ ಅರ್ಧಕ್ಕೆ ನಿಲ್ಲಿಸಿ ಆತ ಹೋಗಿ ಸೆಟ್ಲ್ ಆಗ್ಬಿಟ್ಟ, ಮುಂಬೈಯಲ್ಲಿ ಸೆಟ್ಲ್ ಆದ. ನಮ್ಮ ಒಂದು ಆಸೆ ಏನಿತ್ತು ಅವೆಲ್ಲವೂ ಕೂಡ ಪ್ರಾಬ್ಲಮ್ ಆಯ್ತು ಅನ್ನೋ ನಿಟ್ಟಿನಲ್ಲಿ ಅವ್ರು ಹೇಳ್ಕೊಂಡಿರುವಂತದ್ದು. ಅದು ಹೊರತುಪಡಿಸಿ ಬೇರೆ ಏನಾದ್ರೂ ಕಾರಣಗಳಿದೆ ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಲಾಗ್ತಾ ಇದೆ. ಆದ್ರೆ ಅನೀಶ್ ಏನಿದ್ದಾನೆ, ಗಾಯಾಳು ದೂರದಾರ ಏನಿದ್ದಾನೆ, ಆತನಿಗೆ ಸ್ವಲ್ಪ ಈಗ ಅಂದ್ರೆ ಆತ ಗಾಯ ಬಂದ್ರೆ ಬೇರೆ ಸ್ಟಿಕ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಒಂದು ವಸ್ತುಗಳಿಂದ ಏನು ಹೊಡೆದಿದ್ರು, ಅದನ್ನು ಹೊರತುಪಡಿಸಿದ್ರೆ ಸ್ವಲ್ಪ ಗಂಭೀರವಾದಂತಹ ಗಾಯಗಳಾಗಿತ್ತು. ಆದ್ರೆ ಪ್ರಾಣಕ್ಕೆ ಅಪಾಯವಾಗುವಂತ ರೀತಿಯಲ್ಲಿ ಇವರು ಅಟ್ಯಾಕ್ ಮಾಡಿರಲಿಲ್ಲ. ಸಿಕ್ಕ ವಸ್ತುಗಳಿಂದ ಹೊಡೆದಿರುವಂತದ್ದು ಮತ್ತೆ ಕಾಲಲ್ಲಿ ಒದ್ದು ಕೈಯಲ್ಲಿ ಹೊಡೆಯುವಂತದ್ದು ಈ ರೀತಿಯಾದಂತಹ ಕೆಲಸವನ್ನ ಅಲ್ಲಿ ಹಲ್ಲೆಯನ್ನ ಮಾಡಿದ್ರು. ಹೀಗಾಗಿ ಆತನಿಗೆ ಪ್ರಾಣಕ್ಕೆ ಅಪಾಯ ರೀತಿಯಲ್ಲಿ ಇವರು ಯಾವುದೇ ರೀತಿಯಾದಂತಹ ಅಟ್ಯಾಕ್ ಮಾಡಿರಲಿಲ್ಲ. ಕಿಡ್ನಾಪ್ ಮಾಡಿ ಅವರಿಂದ ಹಣ ವಸೂಲಿ ಮಾಡುವಂತದ್ದು ಒಂದು ಉದ್ದೇಶ. ಆದ್ರೆ ಇವರು ಹಲ್ಲೆ ಮಾಡುವಂತ ಕಾರಣ ಏನಂತಂದ್ರೆ ಸಿನಿಮಾವನ್ನ ಅರ್ಧಕ್ಕೆ ನಿಲ್ಲಿಸಿ ನೀನು ನಮ್ಮನ್ನು ಬಿಟ್ಟೋದೆ ಅನ್ನೋ ರೀತಿಯಲ್ಲಿ ಅವರು ಆ ಒಂದು ಕೋಪದಿಂದ ಈ ರೀತಿ ಅಟ್ಯಾಕ್ ಮಾಡಿರುವಂತದ್ದು ಗೊತ್ತಾಗಿರುವಂತದ್ದು ನಿಟ್ಟಿನಲ್ಲಿ ಆರೋಪಿಗಳು ಅದನ್ನೇ ಬಾಯ್ಬಿಟ್ಟಿರುವಂತದ್ದು. ಮತ್ತೆ ಇದನ್ನು ಹೊರತುಪಡಿಸಿ ಇವರು ಫೈನಾನ್ಷಿಯಲ್ ವಿಚಾರವನ್ನ ಹೊರತುಪಡಿಸಿ ಬೇರೆ ಏನಾದರೂ ಕಾರಣಗಳಿದೆಯಾ, ಐಶ್ವರ್ಯನ ಮಧ್ಯಸ್ಥಿಕೆಯಾಗಿ ಬಳಕೆ ಮಾಡಿಕೊಂಡು ಮತ್ತೆ ಇವನ ಅನೀಶ್ ಜೊತೆ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಐಶ್ವರ್ಯ ಇದ್ಲು, ಅವಳನ್ನ ಟ್ರ್ಯಾಕ್ ಮಾಡಿಕೊಂಡು ಈ ಆಶೀರ್ವಾದ ಆಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ಇವರೆಲ್ಲರೂ ಸೇರ್ಕೊಂಡು ಅನೀಶ್ ನನ್ನ ಇಲ್ಲಿ ಕರ್ಸ್ಕೊಂಡು ಅನಂತರ ಅಟ್ಯಾಕ್ ಮಾಡುವಂತ ರೀತಿ ಏನಿದೆ, ಕಿಡ್ನಾಪ್ ಮಾಡುವಂತ ರೀತಿ ಇದೆ, ಇದೆಲ್ಲವೂ ಮೊದಲೇ ಪ್ಲಾನ್ ಆಗಿತ್ತಾ? ಇವೆಲ್ಲವೂ ಕೂಡ ಇನ್ನು ಮುಂದುವರೆದ ತನಿಖೆಯಲ್ಲಿ ಗೊತ್ತಾಗಬೇಕಾಗಿರುವಂತದ್ದು. ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ.